ಸುಮ್ಮನೆ ಗಂಡನ ಒಳ್ಳೆ ರೀತಿ ಒಳ್ಳೇದಾಗಿ ಇಲ್ಲಿ ಮುಗಿಲಿಲ್ಲ ಅಲ್ಲ ರಾತುರ ನೋಡಿದ್ರೆ ನಾನು ಇನ್ನೊಂದು 8 ದಿವಸದಲ್ಲೇ ದೊಡ್ಡ ಮಾಡಿ ಮುಗಿಸಿದ್ರೆ ಹಾಕ್ಯಲ್ಲ ಒಳ್ಳೇದಾಯ್ತಲ್ಲ. ಅದು ಏನೇ ಇರ್ಲಿ ಬಿಡು, ಇನ್ನು ಮುಗಿಲಿಲ್ಲ. ಈಗ ಸಪ್ತಪದಿ ಕಾರ್ಯಕ್ರಮ ಉಂಟು. 7 ಹೆಜ್ಜೆಗಳ ಸಪ್ತಪದಿ. ಅದು ಸಪ್ತಪದಿ ಅಂತ ಹೇಳಿದ್ರೆ 7 ದಿನಗಳು ಸಪ್ತ ಹೇಳುದಿಲ್ಲ ಅಂತದ ಚಟ್ರ ಮದ್ವೆ ಅಲ್ವೇ ಸಪ್ತಪದಿ. ನೀನ್ ಆಚೆ ಹೋಗು, ನೀನಲ್ಲೇ ಈಗ ನೀನು ಹೀಗೆ ಮಾಡು. ಎಲ್ಲರೂ ಸಮ್ಮುಖದಲ್ಲಿ ಇಲ್ಲೇ ಆಗ್ಬೇಕು. ಮಾಡೋಳು ನಿಂಗೆ ಬ್ರಾಹ್ಮಣರ ಮಾತು ಅಂದ್ರೆ ದೇವ್ರ ಮಾತು. ಮಾಡಿ ನಿತ್ತೆಲ್ಲ ಹಿಂಗ್ ಮಾಡಿ. ಅಯ್ಯೋ ಬೇಡ, ನೀ ಅಲ್ಲ ಅವಳು ಮದುವೆ ನಿತ್ತಲ್ಲೇ ಮಾಡ್ತೀನಿ. ಅಯ್ಯೋ ಬೇಡಪ್ಪ, ಅವಳ ದೇವ್ರ ಮಾತು ಮಾಡು. ನೋಡು, ಅವಳಿಗೆ ನೀನು ಆಚಿಕೆ, ನೀನು ಗೊತ್ತೆಂತ ನೀ ಆದ್ರೂ ಹಿಂಗ್ ಮಾಡು. ನೀವ್ ಯಾರು ಮಾಡುದಿಲ್ಲ ಅದು ನಾ ಮಾಡ್ಬಿಡ್ತೇನೆ. ನೀವು ಆ ಕಡೆ ನೀವು ಮಾಡಿ. ಆಯ್ತು, ಈಗಾದ್ರೆ ಹಿಂಗ್ ಮಾಡಿ. ಈಗಿದ್ರು ಹೀಗೆ ಮಾಡ್ಕೊಳ್ಳಿ. ಒಬ್ರಿಗೊಬ್ರಿಗೆ ಹಾಗೆ ನೋಡು, ಒಂದೊಂದೇ ಇಟ್ಕೊಂಡು ಬರ್ಬೇಕು. ನಿನ್ನ ಬಲಗಾಲಿನ ಮುಂದೆ ಬರ್ಬೇಕು. ಇನ್ನೊಂದು ಬಲಗಾಲಿ ಅದು ಅದರ ಮೇಚ ಒಂದ್ ಹೆಜ್ಜೆ ಮುಂದ್ವಾ ಹಾಸ್ತೇಚ, ಮತ್ತೊಂದು ಹೆಜ್ಜೆ ಮುಂದ್ವಾ ಆ ಕಾಲೇಚ. ಮೂರೇ ಹೆಜ್ಜೆ ಆಗಿದೆ. 3 ಹೆಜ್ಜೆ ಆಗಿದೆ. 7 ಸಪ್ತಪದಿ ಅಂದ್ರೆ 7 7 14 ಆಗ್ಬೇಕಲ್ಲ. 7 7 14 ಆಗ್ತದೆ. ಈಗ ಮತ್ತೊಂದು ಸ್ವಲ್ಪ 7 ಸಪ್ತಪದಿ ಎಂತದ್ದು ಅದು ನೋಡು, ಅವಳು ಸೊಂಟೆ ಹೋಯ್ತು. ಸರಿ, ನೀವ್ಯಾಕೆ ಹಿಡ್ಕೊಂಡದ ಮದುವೆ ಯಾರ್ದು? ತಂಗಿದು. ಅವ್ರ ಮದುವೆ ನೀ ಸಪ್ತಪದಿ ತುಳಿವವನ, ನಿನ್ನ ಮದುವೆ ನೀ ತುಳಿಬೇಕು ಸಪ್ತಪದಿ. ಅವ್ರ ಮದುವೆ ತುಳಿಬಾರ್ದು ಅಂತ ಹೇಳಿದ್ರ? ನಿನ್ನ ಹತ್ರ ಬಾ, ನಿನ್ನ ಹತ್ರ ಬಾ ಅಂತ ಹೇಳಿದ್ದಾನ. ನಿನ್ನ ಹತ್ರ ಬಾ ಅಂತ ಹೇಳ್ತಾನೆ. ಯಜಮಾನ್ರೆ ನಮ್ಮ ಮದುವೆ ಮಾಡು. ನೀ ದೂರ ಇದೆಯಾ? ಅದೇ ಅವ್ರ ಮದುವೆ. ಅವ್ಳ ಮದುವೆ ಮಾಡ್ಲಿಕ್ಕೆ ತಂಗಿ ಮದುವೆ ಮಾಡ್ಬಾರ್ದು. ತಂಗಿ ಮದುವೆ ನಿಮ್ಮ ಮದುವೆ ನೀವು ಮಾಡ್ಕೊಳ್ಳಿ. ನನ್ ಮದುವೆ ಬೇರೆ. ಮುಗಿಲಿಲ್ಲ ಇಲ್ಲಪ್ಪ, ಈಗ ಮುಗಿತದೆ. ಏನ್ ಮಾಡಿದ್ಯಾ? ಈಗ ನೋಡು, ಮಂಗಳಾರತಿ ಕಾರ್ಯಕ್ರಮ ಬೇಡ, ಬಿಡಿ ಮದುವೆ ಆದ್ರಿಂದ. ಹಾಗಾಗಿ ಈಗ ಉಡುಗೊರೆಯ ಕಾರ್ಯಕ್ರಮ. ಬ್ರಹ್ಮಪ್ರಸಾದ ಮೂಲ್ಯ. ಕೇಳ್ತು ಅಂದ್ರೆ ಒಂದು ಪುರೋಹಿತರ ಉಡುಗೊರೆ ಅಂತ. ಬ್ರಹ್ಮನಿಗೆ ಹೇಳಲಿಲ್ಲ ಮದುವೆ. ಆ ಬ್ರಹ್ಮ ಅಲ್ಲ, ಈ ಬ್ರಹ್ಮ. ಮತ್ತೆ ಬ್ರಹ್ಮಪ್ರಸಾದ ಅಂತ ಹೇಳಿದ್ರೆ ತಲೆಯ ಎಷ್ಟು ಅಂತ ಉಂಟು? ಇದನ್ನೇ ವಧುವರರಿಗೆ ಉಡುಗೊರೆಯಾಗಿ ಕೊಟ್ಟೆ. ಆಗಿನ ಗುಯಿ ಗುಡ್ತಾ ಉಂಟು. ಈಗ ಶಬ್ದ ಮುಗಿಲಿಲ್ಲ ಇಲ್ವಾ? ನೋಡು, ಆ ಕಡೆಯಲ್ಲಿ ಕುಂತ ಪ್ರಾಜ್ಞರೇ ಹೇಳ್ತಾ ಇದ್ದಾರೆ, ವಧುವರರಿಂದ ಪುರೋಹಿತರಿಗೆ ಉಡುಗೊರೆ. ತರ್ಸ್ಲಾ? ಬೇಡ, ತರಿಸು ಬೇಡ. ತಮ್ಗೆ ತರಿಸ್ತೆ. ಯಾವ್ದ? ತಮ್ಗೆ ಅದು ಉಡುಗೊರೆಗೆ ಅಂತಕ್ಕ. ಕೊಡ್ಲಿಕ್ಕೆ ಹೌದಲ್ಲಪ್ಪ. ಪೀತಾಂಬರ ಬೇಡ ಅದು ಯಾವ್ದು ತರಿಸಿ ಬೇಡ. ಈಗ ನಿನ್ನ ಬಾವು ಭಾರಿ ಒಳ್ಳೆಯವ ಅಂತ ಹೇಳ್ತಿದ್ಯಲ್ಲ? ಹೌದು. ನಿನ್ನ ಬಾವು ಕಳ್ಳನ? ಈ ಕೊಟ್ಟದ್ದು ಈಗ ಇಲ್ಲ, ತೆಗೆದೇ ಬಿಟ್ಟ. ಎಂತ ಮಾಡುವ? ಮದುವೆ ಬೇಡ ಅಂತ ಹೇಳ್ಬಿಟ್ಟ. ಕೊಟ್ಟಾಗಿದೆ, ಎಂತ ಮಾಡುವ? ಈಗ ಏನು ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ಅಷ್ಟೇ. ಎಂತ ಭಟ್ರೆ? ನಮಸ್ಕಾರ. ನಮಸ್ಕಾರ. ನಮ್ದೊಂದು ಕಂಡ್ರ? ಯಾವ್ದು ನಮ್ದು? ಸರಿ, ನಮಗೆ ಯಾಕೆ? ಇಲ್ಲ, ವಾಲ್ಗದವ್ರ ಹತ್ರ ಇಲ್ಲ.
ನಿರೀಕ್ಷೆ ಸುಳ್ಳಾಗ್ಲಿಲ್ಲ. ಆಗಿಂದಲೂ ಮುಂದೆ ಬರ್ತದೆ ಮುಂದೆ ಬರ್ತದೆ ಮುಂದೆ ಬರ್ತದೆ ಅಂತ ಇತ್ತು. ಆದ್ರೆ ಇಷ್ಟು ಬೇಗ ಮುಂದೆ ಬರ್ತದೆ ಅಂತ ನನಗೆ ಗೊತ್ತೇ ಇಲ್ಲ. ಹೌದಾ? ಈಗ ಗಾಳಿಗೆಲ್ಲ ಹೀಗಾಗ್ತದೆ ನೋಡ. ಹೌದಲ್ಲೇ? ಅಯ್ಯೋ ಜೋಡ್ಗಾಯ್ತು ಗಿಂಚ್ ಕಟ್ಟುದೇ ಈಗ. ಅದೆಂತದ್ದೆ ಮುಂದೆ ಬಂದದ್ದು ಸತ್ಯ ಹೇಳು. ಅಲ್ಲ ನೋಡಿದ್ದೆ ಅದು ಈಗ ಹಾಕದು ಅದು ನಮ್ದೇ ಅಂತ ಗೊತ್ತುಂಟು. ತೆಗೆ ಹಾಕ ಕೆಳಗೆ ಹಾಕ. ಶುದ್ಧ ಮಾಡಿ ಬಿಟ್ರೆ ಯಾಕೆ ಶುದ್ಧ ಮಾಡುದಲ್ಲ, ಇದು ಒಂದೆರಡಲ್ಲ, ಎಷ್ಟು ಭೂಮಿಯಿಂದ ಹಾಕಲು ಸಾಕಾಗುದಿಲ್ಲ. ಅದೇನೇ ವಧುವರರಿಂದ ಪುರೋಹಿತ ಕೊರಲಿಗೆ ಉಡುಗೊರೆ ಹಾಗೆ ಹೋಯ್ತು. ಇಲ್ಲಿ ಮುಗಿಲಿಲ್ಲ. ಈಗೆಲ್ಲ ಸಾಲ ಸಾಲ ಕಳಿಸುದಲ್ಲ. ಸ್ವಲ್ಪ ಸುಮ್ಮನಿರು. ಈಗ ಬಹುಮುಖ್ಯವಾದಂತ ಒಂದು ಅಂಗ ಉಂಟು. ಯಾವ ಅಂಗ? ಅಂಗ ಅಂತ ಹೇಳಿದ್ರೆ ಕಾರ್ಯಕ್ರಮದ ಹೃದಯ ಭಾಗ. ಕೈಯೊಪ್ಸಿ ಕೊಡುದು. ಯಾರಿಗೆ ಕೊಡ್ಬೇಕು? ನೀ ಯಾರಿಗೂ ಕೊಡುದ? ಕೈಯೊಪ್ಸಿ ಕೊಡುವುದಕ್ಕೆ ಹಾಗೆ ಹೇಳಿ ಬನ್ನಿ. ಈಗ ನೀನು ಈ ಕಡೆ ಮಧ್ಯದಲ್ಲಿ ಬಾ. ನಾನಿಲ್ಲಿ, ನೀನು ಅಲ್ಲೇ ನಿತ್ಕೊ. ಮುತ್ತಿನಂತ 4 ಮಾತಾಡಿ ತಂಗಿಯನ್ನು ಕೈಯೊಪ್ಸಿ ಕೊಡು ಭಾವನೆಗೆ. ಮುತ್ತಿನಂತ 4 ಮಾತಾಡು. ಎಳಿಬೇಡ. ಮೊದಲೇ ಹೇಳ್ಕೊಳ್ತೇನೆ, ನಾನೀಗ ಒಳಗಿಂದ ಮಾತಾಡ್ತೇನೆ. ಒಳಗಿಂದ ಮಾತಾಡ್ತೇನೆ. ಬೇಡ, ಇಲ್ಲೇ ನಿಂತ ಮಾತಾಡು. ಹಾಗಲ್ಲ, ಅಂದ್ರೆ ಒಳಗಿನ ಭಾವನೆಯನ್ನ ಹೊರಗೆ ತಂದು ಮಾತಾಡ್ತೇನೆ. ಒಳಗಿನ ಮಾತುಗಳನ್ನ ಆಡ್ತೇನೆ. ಮಧ್ಯದಲ್ಲಿ ಬಾಯ ಮಧ್ಯದಲ್ಲಿ ತಪ್ಪಿಸ್ಲಿಕ್ಕೆಲ್ಲ ಇಲ್ಲ. ಇಲ್ಲ ನನಗೆ ಭಾವ ಬರ್ಲಿಕ್ಕೆ ಬಾವು ಬರುವುದಲ್ಲ, ಪಕ್ಕದಲ್ಲೇ ಇಟ್ಟ ನೋಡು. ಅದಲ್ಲ, ಒಳಗಿದ್ದು ಭಾವನೆ. ಮೊದಲು ಯಾರಿಗೆ ಅಲ್ಲ ಕೈಯೊಪ್ಸಿ ಕೊಡುದು. ಮುತ್ತಿನಂತ 4 ಮಾತಾಡು. ಅಯ್ಯೋ ಭಾವ ಕಣ್ಣೀರು ಬರದೆ ಅನ್ನೋದನ್ನು ನೋಡುವುದಕ್ಕಾಗುವುದು. ಕಣ್ಣೀರು ಬರುವುದಲ್ಲ, ಎಲ್ಲೇ ಗೊತ್ತಾಗುದಿಲ್ಲ. ಹೇಳು. ಅಲ್ಲ ಇದೆಂತ ವೈಕುಂಠ ಸಮಾರಾಧನೆ ಮಾಡಿ ಕಣ್ಣೀರು ಹಾಕುದು ಅಕ್ಕ? ಅಯ್ಯೋ ಮುತ್ತಿರಂತ 4 ಮಾತಾಡು ಅಂತ ಹೇಳಿದೆ. ಈ ರೀತಿ ಕಣ್ಣೀರ್ ಹಾಕುದಲ್ಲ. ಕಣ್ಣೀರ್ ಹಾಕಿದೆ ಅಂತ ಆದ್ರೆ ತಂಗಿ ಬಾಳ ಕಣ್ಣೀರ್ ಹಾಕುದಿಲ್ವಾ? ಅವಳು ನೋಡ ಕಿಕ್ಕಂತಿರ್ತಿದ್ರು. ಮುತ್ತಿನಂತ 4 ನಗನಗ್ತಾ ಮಾತಾಡು. ಅಯ್ಯೋ ಬೇಡವಾ, ಬೇಡವಾ, ಸಾಧ್ಯವೇ ಇಲ್ಲ. ನೀ ಕಣ್ಣೀರ್ ಹಾಕುದಾದ್ರೂ ನೋಡ್ಬಹುದು, ನಗ್ಯಾಡು ನೋಡ್ಲಿಕ್ಕೆ ಆಗುದಿಲ್ವಾ? ಅದೇ ಬೇಡ ಇಗೂ ಬೇಡ. ಹೇಗಾದ್ರು ನಾನೇ ಮಾತಾಡ್ತೇನೆ. ಮಾತಾಡು. ಮುತ್ತಿನಂತ ಮಾತು. ತಂಗಿ ಆ ಕಡೆ ನಿಂತ್ಕೊಳ್ಳೆ. ಓ ತಂಗಿ, ಹತ್ತಿಲ್ಲ ಹಲವಿಲ್ಲ, ಇರುವಳು ನೀನು ಒಬ್ಬಳೆ. ನಮ್ಮ ಮನೆಯ ಚಂದಿರನ ಹಾಗೆ ಅಂಗಳದಲ್ಲಿ ಆಟವಾಡುತ್ತಾ ಬೆಳೆದವಳು ನೀನು. ನಿನ್ನನ್ನು ನಾವು ಬೆಳೆಸಿದ್ದೇವೆ ಹೇಗೆ? ಅಂಗಳದಲ್ಲಿದ್ರೆ ಹೇಗೆ, ಒಳಗಿದ್ರೆ ಹೇಗೆ? ಎಂತೆಂತದ್ದ? ಒಳಗಿದ್ರೆ ಹೇಗೆ, ಅಂಗಳದಲ್ಲಿದ್ರೆ ಹೇಗೆ? ಮತ್ತುಂಟು ಬೆಳೆಸುದು. ಒಳಗೆ ಇಟ್ಟರೆ ಎಲ್ಲಿ ಕಾಕಿ ತಿನ್ಕೊಂಡು ಹೋಗ್ತದೋ, ಹೊರಗೆ ಇದ್ರೆ ಎಲ್ಲಿ ಇರುವೆ ಕೊಚ್ಕೊಂಡು ಹೋಗ್ತದೋ. ಮನೆಯಲ್ಲಿ ಕಾಗೆ ಎಲ್ಲ ಒಳಗೆ ಬರ್ತದ? ಒಳಗಿಟ್ರೆ ಕಾಗೆ ಕೊಂಡೋಯ್ತದೋ, ಕೆಳಗಿಟ್ರೆ ಇರುವೆ ಕೊಂಡೋಯ್ತದ? ಎಂತದ್ದು ಉಪಮೆ ಅದು? ಅಯ್ಯೋ ಎಂತೆಂತ ಮಾತಾಡ್ತೀಯ ಮಾರಯ್ಯ. ಉಪಮಲ ಉಪಮೆ. ನಿನ್ನ ನಾಲ್ಗೆ ಮೇಲೆ ಆ ಸರಸ್ವತಿ ಕಾಲ್ ಮುರ್ಕೊಂಡಿದ್ಲು, ಆಟೆ ಆಡುತ್ತಿದ್ದಳು. ಆ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೇವೆ ಅಂತ ಸಂಗೀತ. ಹಾಗಾಗಿ ಇವತ್ತು ಒಬ್ಬನ ಮದುವೆಯಾಗಿ ಮತ್ತೊಬ್ಬನ ಮನೆಗೆ ಹೊರಟ. ಮಾತಾಡ್ತೀಯ ಪುಣ್ಯಾತ್ಮ. ಒಬ್ಬನ ಮದುವೆಯಾಗಿ ಮತ್ತೊಬ್ಬರ ಮನೆಗೆ ಹೋಗುದಾ? ಹೌದು, ಅವ್ರ ಮನೆಗೆ ಹೋಗುದು. ಎಲ್ಲದರಲ್ಲೂ ತಪ್ಪು ಹುಡುಕ್ಬೇಡಿ. ಮತ್ತೆ ಈಗ ಒಬ್ಬರಲ್ಲಿ ಇವರೊಂದು ಮದುವೆ ಆದದ್ದು ಹೌದಾ? ನಮ್ಮನೆ ಬಿಟ್ಟು ಮತ್ತೊಬ್ಬರ ಮನೆಗೆ ಹೋಗುದೇ ಅಲ್ವಾ? ಅಯ್ಯೋ ಅವ್ರ ಮನೆಗೆ ಹೋಗುದು, ಮತ್ತೊಬ್ಬರ ಮನೆಗೆಲ್ಲ. ಅದೇ ಅದು ಆಯ್ತಪ್ಪ, ಎಲ್ಲ ನಾ ಮಾಡುದು ತಪ್ಪೇ. ಸರಿಯಾ? ಹೊರಟವಳು ಹೋಗು ತಂಗಿ, ಸುಖವಾಗಿ ಬದುಕು. ನಿನ್ನ ಬದುಕಿನಲ್ಲಿ ಯಾವತ್ತು ಸುಖವೇ ಇಲ್ಲ. ಒಂದು ವೇಳೆ ಎಲ್ಲಿಯಾದರೂ ದುಃಖ ಬಂತು ಅಂತಾದ್ರೆ ಯಾವ ಕಾರಣಕ್ಕೂ ಗಂಡ ನಾನು ನೋಡ್ಕತ್ತೆ. ದೇವ್ರೇ ಎಂತಾದ್ರೂ ನಾನು ನೋಡ್ಕತ್ತೆ. ಎಂತ ಬರ್ಲಿ ಕೊನೆಗೆ ಮಾಡೋ ಕೆಲಸ ಮೊದಲೇ ಮಾಡ್ತಾ ಎಂತಾಯ್ತು ಅಂದ್ರೆ ಓಡ್ದಂಗ್ ಬಿಡುದಾ? ಮತ್ತೆ ಕಷ್ಟ ಹಾಕೊಂಡಲ್ಲೇ ಇರ್ಬೋದಾ?
ಗಂಡನ ಮನೆಯ ಸರ್ವಸ್ವ, ಕಷ್ಟವೋ ಸುಖವೋ ಇಲ್ಲೇ ಬಾಳಿ ಬದುಕಬೇಕು. ಹಾಗೆ ಹಾಗೆ ಆಶೀರ್ವಾದ ಮಾಡು. ಹಾ ಬ್ರಾಹ್ಮಣರು ಹೇಳಿದಾಗ ಹಾ, ಹಾ. ಆಯ್ತಲ್ಲ, ಒಳ್ಳೆ ರೀತಿ ನೋಡು. ಕೊಯ್ಯೊಪ್ಸಿ ಕೊಟ್ಟಿದ್ದಾರೆ. ಇನ್ನು ಹೋಮ ಹವನ ಆ ಕಡೆಯಲ್ಲಿ ನಡೀಲಿಕ್ಕೆ ಉಂಟು. ಕೋಣೆ ಒಳಗೆ ಹೋಗುದು ಬೇಡ, ಹೊರಗಡೆ ನಿಂತ್ಕೊಳ್ಳಿ. ನಾ ಬಂದಿರೋದ್ರೆ ಸಾಕು. ಹೌದಾ? ಹೌದೌದು. ಆಗಲಿ. ಬೇಡ ಬೇಡ. ಹಾ ಇಲ್ಲ ಅಲ್ಲ, ಕೋಣೆ ಒಳಗೆ ಹೋಗುದಕ್ಕೆ ಹೇಳುದು. ಬೇಡ ಬೇಡ. ಸ್ವಲ್ಪ ನನ್ನ ಕೋಣೆ ಹತ್ರ ಹಾ ಹಾ ಹಾ. ನನ್ನ ಕೋಣೆ ಹತ್ರ 420. ನನ್ನ ವೈಯಕ್ತಿಕ ಕೋಣೆ. ವೈಯಕ್ತಿಕ. ಹಾ ಹಾ. ನೋಡು, ನೀವೆಷ್ಟೊತ್ತಿಗೆ ಬರ್ತೀರಿ? ಅವ್ರು ಊಟ ಪೂರೈಸಿ ಬರ್ತಾರೆ. ನೀನು ಹೊಸಿದೊಟ್ಟೆಲ್ಲ ಹಾಗೆ ಇರುವುದಲ್ಲ. ಈ ಸ್ವಲ್ಪ ಈಗ ಎಲ್ಲರಿಗೂ ಊಟಕ್ಕೆ ಹೋಗ್ತಾರೆ, ಆ ಕಡೆ ಹೋಗುದು ನೀನು. ಅಲ್ಲಂಗವನ್ನ ಸರಿಪಡಿಸಿ ಸರಿ. ಧನ್ಯವಾದಗಳು. ಇಲ್ಲ ಎಲ್ಲಿ ಹೊಂಟೆ ನೀನು? ಆಯ್ತಲ್ಲ, ಮದುವೆ ಆಯ್ತಲ್ಲ. ಮದುವೆ ಹೊರಟದ್ದೆಯಾ? ಆಯ್ತಲ್ಲ. ಬ್ರಾಹ್ಮಣನಾದವ ಮಾಡಿದ ಕರ್ಮಾಂಗಕ್ಕೆ ಹಾ ಎಲ್ಲಿಯೂ ಗೌರವ ಧನವನ್ನು ವೇತನವನ್ನು ಕೇಳಿ ಪಡೆಯುವ ಕ್ರಮ ಎಲ್ಲೂ ಇಲ್ಲ. ಹಾ ನಿಮ್ಮ ಅಪ್ಪ ಮಕ್ಕಳದೇ ಒಡನಾಟ ನಂಗಾದ್ರಿಂದ ಕೇಳಿದೊರ್ತು ನೀವು ಕೊಡುವುದಿಲ್ಲ. ಹಾಗಾಗಿ ನಮಗ್ ಬರುದೊಂದು ಬರ್ಲಿ. ನಾನು ಈಗಾಗಲೇ ಭಂಡಾರಿಯವರಿಗೆ ತಿಳಿಸಿ ಆಗಿದೆ. ಅವ್ರು ಕೊಡೋರಲ್ಲ. ಮುಷ್ಟಿ ಬಿಗಿದು ಬಿಗಿದು ಕೊಡ್ಬೇಕು ಕೊಡಿದ್ದೆ. ಮುಷ್ಟಿ ಬಿಗಿದು ಬಿಗಿದು ಕೊಡ್ಬೇಕು. ಅಲ್ಲಿರುವುದು ನಿಮ್ಮ ಆಳುಗಳು ಮುಷ್ಟಿ ಬಿಗಿದು ಬಿಗಿದು ಕೊಡುವುದ? ಹಾಗಲ್ಲ ಸ್ವಾಮಿ, ಒಂದು ಲೆಕ್ಕಾಚಾರ ಮಾಡೋದು ಬೇಡ. ತೆಗೆದು ತೆಗೆದು ಕೊಡಿ, ತೆಗೆದು ತೆಗೆದು ಕೊಡಿ ಅಂತ ಹೇಳಿದ್ದೆ. ಕಡಿಮೆ ಬಿತ್ತಂತಲ್ಲ? ಹೌದಾ? ಹೌದೌದು. ಒಂದು ಮನೆ ಹಿಂದ್ಗಡೆ ಹಿತ್ತಲಲ್ಲಿ ಕೊಪ್ಪರಿಗೆ ಉಂಟು, ತೆಗೀರಿ. ಬ್ರಾಹ್ಮಣರು ಬರ್ತಾರೆ, ಮಣ್ಣು ಮುಚ್ಚಬೇಡಿ. ಕೊಪ್ಪರಿಗೆ ತೆಗೆದಲ್ಲಿ ಹೊಂಡ ಬೀಳ್ತದೆ, ಬ್ರಾಹ್ಮಣ ಮುಚ್ಚುವುದ? ನಮ್ಮನ್ನು ಸುಡುವುದು ಬಿಟ್ಟು ಹಾಗಲ್ಲ ಸ್ವಾಮಿ. ಮತ್ತೆಂತ? ಅಂದ್ರೆ ನೀವು ಹೋಗೋದ್ರೊಳಗೆ ಮಣ್ಣು ಮುಚ್ಚಿದ್ರೆ ಮಾತ್ರ ಅಡ್ಡಿಲ್ಲ, ಇಲ್ಲ ಅಂತ ಅದು ನೀವು ಹೊಂಡದಲ್ಲಿ ಬೀಳುದಿಲ್ಲ. ಮತ್ತು ಕಡಿಮೆ ಬಿತ್ತಂತೆ. ಮತ್ತೆ ಮಾರಾಟ ಮಾಡಿ ಮತ್ತೆಂತ ಮಾಡ್ತೀರಿ? ನೋಡು, ತೊಂದ್ರೆ ಈಗ ಸರಿ ಆಯ್ತಂತೆ, ಈಗ ಸರಿ ಆಯ್ತಂತೆ. ಸರಿ ಆಯ್ತಂತ? ಹೌದು, ಆಯ್ತು.